ಹೆಡ್ಲೈನ್ ಸುದ್ದಿಗಳ ವಿವರವನ್ನು ಆಮೇಲೆ ನೋಡೋಣ. ಅದಕ್ಕೂ ಮೊದಲು ನಿಮ್ಮೂರ ಸುದ್ದಿಯ ಜೊತೆಗೆ ದೇಶ ವಿದೇಶದ ಸಮಾಚಾರ ಇಡೀ ದಿನ ಏನೇನಾಯಿತು ಅನ್ನೋದರ ಸಂಪೂರ್ಣ ಚಿತ್ರಣವನ್ನು ಕೇವಲ 10 ನಿಮಿಷದಲ್ಲಿ ಕಟ್ಟಿಕೊಡ್ತಾ ಇದ್ದೀವಿ. ಈಗ ನಿಮಿಷ 10 ಸುದ್ದಿ 50. ಸಂಕಷ್ಟದಲ್ಲಿ ಚಿಕ್ಕಮಗಳೂರು ಟೊಮೆಟೊ ಬೆಳೆಗಾರರು. ಟೊಮೆಟೊ ಬೆಳೆಗೆ ಕಾಡುತ್ತಿರುವ ಅಂಗಮಾರಿ ರೋಗ, ಬೆಳೆ ಇಳುವರಿಯಲ್ಲಿ ಸಂಪೂರ್ಣ ಕುಸಿತ. ಟೆಟ್ರಾ ವಾಹನ ಖರೀದಿ ಹಗರಣ. ದೆಹಲಿ ನೋಯ್ಡಾದಲ್ಲಿ ಮಾಜಿ ಸೇನಾ ಅಧಿಕಾರಿಗಳ ಮನೆ ಮೇಲೆ ದಾಳಿ. ಒಟ್ಟು 3 ಕಡೆ ಸಿಬಿಐ ರೇಡ್. ಕೊಪ್ಪಳ ಜಿಲ್ಲೆಯ ಹುಲಿಗೆಮ್ಮ ದೇವಸ್ಥಾನದ ಟೆಂಡರ್ನಲ್ಲಿ ಭಾರೀ ಗೋಲ್ಮಾಲ್. ಯಾವುದೇ ದಾಖಲೆಗಳಿಲ್ಲದೆ ಕೋಟ್ಯಾಂತರ ರೂಪಾಯಿ ಟೆಂಡರ್ ನೀಡಿದ ಅಧಿಕಾರಿಗಳು. ಗ್ರಾಮಾಂತರ ಪೊಲೀಸರ ಕಾರ್ಯಾಚರಣೆ. ಚಿತ್ರದುರ್ಗದ ಇಂಗಳದಾಳ್ ಗ್ರಾಮದಲ್ಲಿ ಅಕ್ರಮವಾಗಿ ಬೆಳೆದಿದ್ದ ಗಾಂಜಾ ವಶ. ಓರ್ವನ ಬಂಧನ. ಗುಡಿಗೆ ಕಳಸ ಇಡುವಂತಿಲ್ಲ, ಊರಲ್ಲಿ ಮಹಡಿ ಮನೆ ನಿರ್ಮಿಸುವಂತಿಲ್ಲ. ಹೀಗೇನಾದರೂ ಮಾಡಿದ್ರೆ ಕಂಟಕ ತಪ್ಪುವುದಿಲ್ಲ. ಇದು ಬಾಗಲಕೋಟೆಯ ಬೋಲ್ಡ್ ಚಿಕ್ಕಲಕ್ಕಿ ಗ್ರಾಮಸ್ಥರ ವಿಚಿತ್ರ ನಂಬಿಕೆ. ಕೊಡಗಿನ ಅಮ್ಮತ್ತಿ ಕಾರ್ಮಾಳು ಗ್ರಾಮದಲ್ಲಿ ನವೆಂಬರ್ನಲ್ಲಿ ಸಿಕ್ಕಿದ್ದ ನಿಧಿ ಪೊಲೀಸ್ ವಶಕ್ಕೆ. ಮಾರಾಟ ಮಾಡಲಾಗಿದ್ದ ಬೆಳ್ಳಿ, ತಾಮ್ರದ ನಾಣ್ಯಗಳು ಸೇರಿದಂತೆ 50,000 ನಗದು ವಶ. ಶಂಕರ ಬಿದರಿ ನೇಮಕಾತಿ ವಿವಾದ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಬಿದರಿ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿ ವಿಚಾರಣೆ. ರಾಜ್ಯ ಸರ್ಕಾರ ಡಿಜಿ ಇನ್ಫಾಂಟ್ಗೆ ಸುಪ್ರೀಂ ಕೋರ್ಟ್ ನೋಟಿಸ್. ಮತ್ತೆ ಸುದ್ದಿಯಾದ ಡರ್ಟಿ ಪಿಕ್ಚರ್. ಕನ್ನಡದ ರೀಮೇಕ್ನಲ್ಲಿ ಚಿತ್ರದಿಂದ ಹೊರಬಿದ್ದ ನಟಿ ನಿಖಿತಾ. ಕನ್ನಡದ ಡರ್ಟಿಯಲ್ಲಿ ನಟಿಸಲಿದ್ದಾರೆ ಬಾಲಿವುಡ್ ಬೆಡಗಿ ವೀಣಾ ಮಲ್ಲಿಕ್. ವೀಣಾ ಜೊತೆ ಈಗಾಗಲೇ ನಡೆದಿದೆಯಂತೆ ಚಿತ್ರ ನಿರ್ಮಾಪಕರ ಮಾತುಕತೆ. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಒಂದೇ ದಿನ 3 ಆತ್ಮಹತ್ಯೆ. ಮಹಾದೇವ್, ಅಮರ್, ಶಂಕರ ಆತ್ಮಹತ್ಯೆಗೆ ಶರಣು. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ. ದೇವರ ಚಿಕ್ಕನಹಳ್ಳಿ, ಉತ್ತರಹಳ್ಳಿ ಅಕ್ರಮ ಡಿನೋಟಿಫೈ ಪ್ರಕರಣ. ಕೋರ್ಟ್ಗೆ ಹಾಜರಾದ ಮಾಜಿ ಸಿಎಂ ಯಡಿಯೂರಪ್ಪ. ಸಾಕ್ಷಿಗಳ ಪಟ್ಟಿ ಒದಗಿಸಿದ ಸಿರಾಜಿನ್ ಬಾಷಾ. ವಿಚಾರಣೆಯನ್ನ ಏಪ್ರಿಲ್ 30ಕ್ಕೆ ಮುಂದೂಡಿದ ಕೋರ್ಟ್. ಗೇಲ್ 6 ಸಿಡಿಸಿದ ಬಾಲ್. ಪೆವಿಲಿಯನ್ ಸ್ಟ್ಯಾಂಡ್ನಲ್ಲಿ ಕುಳಿತಿದ್ದ ಹುಡುಗಿಯ ಮೂಗಿಗೆ ತಗುಲಿ ಗಾಯ. ಮಲ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ರಿಯಾ. ಕ್ಷಮೆ ಯಾಚಿಸಿ ಮಾನವೀಯತೆ ಮೆರೆದ ಗೇಲ್ ಹಾಗೂ ಸಿದ್ಧಾರ್ಥ ಮಲ್ಯ. ಶಿವಸೇನಾ ಮುಖ್ಯಸ್ಥ ಬಾಲ್ ಠಾಕ್ರೆ ಹೇಳಿಕೆಗೆ ವಾಟಾಳ್ ನಾಗರಾಜ್ ಕಿಡಿ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಠಾಕ್ರೆ ಪ್ರತಿಕೃತಿ ದಹಿಸಿ ವಾಟಾಳ್ ಪಕ್ಷದ ಧರಣಿ. ಬೆಂಗಳೂರಿನ ಜಯನಗರದಲ್ಲಿ ಆರ್ಆರ್ ಗೋಲ್ಡ್ ಪ್ಯಾಲೇಸ್ 2ನೇ ಶಾಖೆ ಆರಂಭ. ನೂತನ ಆಭರಣ ಮಳಿಗೆ ಉದ್ಘಾಟಿಸಿದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ನಟ ದರ್ಶನ್, ಸಂತೋಷ್ ಗುರೂಜಿ ಅವರಿಂದ ಶುಭ ಹಾರೈಕೆ. ರಾಜ್ಯದಲ್ಲಿ ಬರಗಾಲದ ಹಿನ್ನೆಲೆಯಲ್ಲಿ ರೈತರ ಎಲ್ಲಾ ಸಾಲ ಮನ್ನಾ ಮಾಡಿ. ಕೊಪ್ಪಳದಲ್ಲಿ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ಆಗ್ರಹ. ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ. ಕೊಪ್ಪಳದಲ್ಲಿ ಅಭ್ಯರ್ಥಿ ಸಾಹಿತಿ ಚಂದ್ರಶೇಖರ ಪಾಟೀಲ್ ಪ್ರಚಾರ. ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸುವ ವಿಚಾರ ಚಂಪಾ ಬೇಸರ. 2ನೇ ಪರೀಕ್ಷೆಗೆ ಹಾಜರಾದ ಶಂಕಿತ ನಕ್ಸಲ್. ಮಂಗಳೂರು ವಿವಿ ವಿದ್ಯಾರ್ಥಿ ವಿಠ್ಠಲ್ ಮಲೆಕುಡಿಯ. ಜಿಲ್ಲಾ ಕಾರಾಗೃಹದಿಂದ ವಿಶೇಷ ಭದ್ರತೆಯೊಂದಿಗೆ ಪರೀಕ್ಷೆಗೆ ಹಾಜರ್. ಬಡವರ ಭೂಮಿ ಮೇಲೆ ಬಿಡಿಎ ಕಣ್ಣು. ಭೂಮಿ ಕಳೆದುಕೊಳ್ಳೋ ಭಯದಲ್ಲಿ ಬೆಂಗಳೂರಿನ ಉಲ್ಲಾಳ ನಿವಾಸಿ. ಬಿಡಿಎ ಕಚೇರಿ ಬಳಿಯೇ 9 ದಿನಗಳಿಂದ ಧರಣಿ ನಡೆಸುತ್ತಿದೆ ಸದಾಶಿವಯ್ಯ ಕುಟುಂಬ. ನಿನ್ನೆ ಮೈಸೂರು ಜಿಲ್ಲೆಯಾದ್ಯಂತ ಬಿದ್ದ ಭಾರೀ ಮಳೆಗೆ ಸಾವಿರಾರು ಬಾಳೆಗಿಡ ನಾಶ. ಭಾರೀ ಗಾಳಿಯಿಂದಾಗಿ ವರುಣಾ ಹೋಬಳಿಯಲ್ಲಿ ನೆಲಕ್ಕುರುಳಿದ 2,000ಕ್ಕೂ ಹೆಚ್ಚು ಬಾಳೆಗಿಡ. ಲಕ್ಷಾಂತರ ರೂಪಾಯಿ ನಷ್ಟ. ಆರುಷಿ ಹೇಮರಾಜ್ ಹತ್ಯೆ ಪ್ರಕರಣ. ಆರುಷಿ ತಾಯಿ ನೂಪುರ್ ತಲ್ವಾರ್ ವಿರುದ್ಧದ ಜಾಮೀನು ರಹಿತ ಬಂಧನದ ವಾರೆಂಟ್ ವಿಸ್ತರಣೆ. ಏಪ್ರಿಲ್ 30ರವರೆಗೆ ಬಂಧನದ ವಾರೆಂಟ್ ವಿಸ್ತರಿಸಿದ ಸಿಬಿಐ ಕೋರ್ಟ್. ಮೂಲಭೂತ ಸೌಕರ್ಯಕ್ಕಾಗಿ ಆಗ್ರಹ. ಬಿಜಾಪುರದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆ ನಡೆಸಿದ ಸಾರ್ವಜನಿಕರು. ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಆಯುಕ್ತರಿಗೆ ಸಾರ್ವಜನಿಕರಿಂದ ಘೇರಾವ್. ಬಿಜಾಪುರದಲ್ಲಿ ವಿಜಯವಾಣಿ ಪತ್ರಿಕೆಯ ಬಿಜಾಪುರ ಬಾಗಲಕೋಟೆ ಆವೃತ್ತಿ ಬಿಡುಗಡೆ. ಕಾರ್ಯಕ್ರಮ ಉದ್ಘಾಟಿಸಿದ ಇಳಕಲ್ನ ವಿಜಯ ಮಹಾಂತ ಸ್ವಾಮೀಜಿಗಳು. ನೂತನ ಪತ್ರಿಕೆಗೆ ಗಣ್ಯರಿಂದ ಶುಭ ಹಾರೈಕೆ. ವರದಕ್ಷಿಣೆಗಾಗಿ ಪತಿಯಿಂದಲೇ ಪತ್ನಿ ಮೇಲೆ ಮಾರಣಾಂತಿಕ ಹಲ್ಲೆ. ಬಿಜಾಪುರದ ಸಿಂದಗಿ ತಾಲೂಕಿನ ಓತಿಹಾಳ ಗ್ರಾಮದಲ್ಲಿ ಘಟನೆ. ಪತ್ನಿಯ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಪರಾರಿಯಾದ ರಾಜು ಕಟ್ಟಿಮನಿ. ಕಾನೂನು ಬಾಹಿರ ಕಟ್ಟಡ ನಿರ್ಮಾಣ ಆರೋಪ. ಸಿಎಂ ಸದಾನಂದಗೌಡ ವಿರುದ್ಧದ ಅರ್ಜಿ ವಿಚಾರಣೆ. ಶಾಸಕ ಜೀವರಾಜ್ಗೆ ಹೈಕೋರ್ಟ್ ನೋಟಿಸ್. ರಾಜ್ಯದಲ್ಲಿನ ಬರಗಾಲ ಹಿನ್ನೆಲೆ ಬೆಂಗಳೂರಿನಲ್ಲಿ ಇಂಧನ ಇಲಾಖೆ ಸಹಾಯವಾಣಿ ಆರಂಭ.
ಬೆಸ್ಕಾಂ ಕಚೇರಿಯಲ್ಲಿ ಸಹಾಯವಾಣಿಗೆ ಚಾಲನೆ ನೀಡಿದ ಸಚಿವೆ ಶೋಭಾ ಕರಂದ್ಲಾಜೆ. ಬೆಳಗಾವಿಯಲ್ಲಿ ಲೋಕಾಯುಕ್ತ ಪೊಲೀಸರ ಕಾರ್ಯಾಚರಣೆ. ಹೋಟೆಲ್ ವ್ಯವಸ್ಥಾಪಕರಿಂದ 50,000 ಲಂಚ ಪಡೆದಿದ್ದ ವಾಣಿಜ್ಯ ತೆರಿಗೆ ಇಲಾಖೆಯ 3 ಅಧಿಕಾರಿಗಳ ಬಂಧನ. ಪೌರ ಕಾರ್ಮಿಕರ ಮನವಿ ಸ್ವೀಕರಿಸಿದ ಸಚಿವ ಉಮೇಶ್ ಕತ್ತಿ. ಬೆಳಗಾವಿಯಲ್ಲಿ ಕರ್ನಾಟಕ ದಲಿತ ಮಹಿಳಾ ಒಕ್ಕೂಟದ ಕಾರ್ಯಕರ್ತರ ಪ್ರತಿಭಟನೆ. ಕಳೆದ 2 ತಿಂಗಳ ವೇತನ ನೀಡುವಂತೆ ಆಗ್ರಹಿಸಿದ ಪೌರ ಕಾರ್ಮಿಕರು. ವಿದೇಶದಿಂದ ಹಿಂದಿರುಗಿದೆ ಕೊಚ್ಚಾಡಿಯನ್ ಟೀಮ್. ಕೇರಳದಲ್ಲಿ ಭರದಿಂದ ಸಾಗಿದೆ ಕೊಚ್ಚಾಡಿಯನ್ ಶೂಟಿಂಗ್. ಪುತ್ರಿ ಸೌಂದರ್ಯ ನಿರ್ದೇಶನದಲ್ಲಿ ಅದ್ದೂರಿಯಾಗಿ ಸಾಗಿದೆ ಪ್ರಮುಖ ದೃಶ್ಯಗಳ ಚಿತ್ರೀಕರಣ. ರಾಷ್ಟ್ರಪಿತ ಗಾಂಧಿ ರಕ್ತಕ್ಕೆ ಭರ್ಜರಿ ಬೆಲೆ. ಲಂಡನ್ನಲ್ಲಿ 8,20,000 ರೂಪಾಯಿಗೆ ಹರಾಜಾಯಿತು ಗಾಂಧಿ ರಕ್ತಲೇಪಿತ ಮಣ್ಣು ಹುಲ್ಲು. ಗಾಂಧಿ ಕನ್ನಡಕ 27 ಲಕ್ಷಕ್ಕೆ, ಪ್ರಾರ್ಥನಾ ಪುಸ್ತಕ 9 ಲಕ್ಷಕ್ಕೆ ಬಿಕರಿ. ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಬೆಂಕಿ ಅವಘಡ. ಆಕಸ್ಮಿಕ ಬೆಂಕಿ ತಗುಲಿ 7 ಮನೆಗಳು ಭಸ್ಮ. ಘಟನೆಯಿಂದ ಲಕ್ಷಾಂತರ ರೂಪಾಯಿ ನಷ್ಟ. ಭಗತ್ ಸಿಂಗ್ ಪುಸ್ತಕ ಇದ್ದ ಮಾತ್ರಕ್ಕೆ ವಿಠಲ್ ಮಲೇಕುಡಿ ಉಗ್ರನಾಗಲು ಸಾಧ್ಯವಿಲ್ಲ. ವಿಠಲ್ ವಿರುದ್ಧದ ದೌರ್ಜನ್ಯವನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸುವೆ. ಮಂಗಳೂರಿನಲ್ಲಿ ಡಿವೈಎಫ್ಐ ಅಧ್ಯಕ್ಷ ಎಂಬಿ ರಾಜೇಶ್ ಹೇಳಿಕೆ. ರಾಜ್ಯದ 125 ತಾಲೂಕುಗಳು ಬರದಿಂದ ತತ್ತರಿಸಿದೆ. ಬರದ ಸ್ಥಿತಿ ಇನ್ನೂ ಸರ್ಕಾರದ ಅರಿವಿಗೆ ಬಂದಿಲ್ಲ. ಮೈಸೂರಿನಲ್ಲಿ ಬರ ಪರಿಶೀಲನೆ ನಡೆಸಿದ ಡಾಕ್ಟರ್ ಜಿ ಪರಮೇಶ್ವರ್ ಕಿಡಿ. ಪಂಜಾಬ್ ಜಲಂಧರ್ನ ಕಟ್ಟಡ ಕುಸಿತ ದುರಂತ. 3ನೇ ದಿನವೂ ಮುಂದುವರೆದ ರಕ್ಷಣಾ ಕಾರ್ಯಾಚರಣೆ. ಕಟ್ಟಡದ ಅವಶೇಷದಡಿ ಇನ್ನೂ 90 ಮಂದಿ ಸಿಲುಕಿರುವ ಶಂಕೆ. ರಾಜ್ಯದ ಹಲವೆಡೆ ಭಾರೀ ಮಳೆ. ಹುಬ್ಬಳ್ಳಿಯ ಕುಂದಗೋಳದಲ್ಲಿ ಸಿಡಿಲಿಗೆ ವ್ಯಕ್ತಿ ಬಲಿ. ರಾಯಚೂರು ಯಕಲಾಪುರದಲ್ಲಿ ಸಿಡಿಲು ಬಡಿದು 3 ಜಾನುವಾರು ಸಾವು. ಕೆಪಿಎಸ್ಸಿ ಅಕ್ರಮ ನೇಮಕಾತಿ ಪ್ರಕರಣ. ಶುಕ್ರವಾರದೊಳಗೆ ಅಂತಿಮ ವರದಿ ಸಲ್ಲಿಸಲು ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ. ವಿಚಾರಣೆ ಏಪ್ರಿಲ್ 20ಕ್ಕೆ ಮುಂದೂಡಿದ ಕೋರ್ಟ್. ಮುಖ್ಯ ಶಿಕ್ಷಕರ ಹುದ್ದೆ ಬಡ್ತಿ ವಿಚಾರದಲ್ಲಿ ಶಿಕ್ಷಕರ ಗಲಾಟೆ. ಕೋಲಾರ ಜಿಲ್ಲಾ ಉಪನಿರ್ದೇಶಕರ ಕಚೇರಿ ಮುಂದೆ ವಾಗ್ವಾದ. ಕೌನ್ಸೆಲಿಂಗ್ ಪ್ರಕ್ರಿಯೆ ನಿಲ್ಲಿಸುವಂತೆ ಶಿಕ್ಷಕರ ಆಗ್ರಹ. ಮೀರತ್ ಜೈಲಿನಲ್ಲಿ 2 ಕೈದಿಗಳ ಗುಂಪುಗಳ ನಡುವೆ ಮಾರಾಮಾರಿ. ಜೈಲಿನ ಪೀಠೋಪಕರಣಗಳಿಗೆ ಕೈದಿಗಳಿಂದ ಬೆಂಕಿ. ಹಲವರಿಗೆ ಗಾಯ. ಆಸ್ಪತ್ರೆಗೆ ದಾಖಲು. ಬಿಸಿಸಿಐ ಒಪ್ಪಿಗೆ ನೀಡಿದರೆ ಭಾರತದಲ್ಲಿ ಸರಣಿ. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಮುಂದೆ ಈ ಬಗ್ಗೆ ಪ್ರಸ್ತಾವನೆ. ಭದ್ರತೆ ದೃಷ್ಟಿಯಿಂದ ನಿರ್ಧಾರಕ್ಕೆ ಬಂದಿರುವುದಾಗಿ ಪಿಸಿಬಿ ಅಧ್ಯಕ್ಷ ಜಾಕಾ ಅಶ್ರಫ್ ಹೇಳಿಕೆ. ನಿನ್ನೆ ರಾಜಸ್ಥಾನ ರಾಯಲ್ಸ್ ವಿರುದ್ಧದ ಪಂದ್ಯದ ವೇಳೆ ಅವ್ಯಾಚ್ಯ ಶಬ್ದಗಳ ಬಳಕೆ ಮಾಡಿದ ಹಿನ್ನೆಲೆ ಡೆಕ್ಕನ್ ಚಾರ್ಜರ್ಸ್ ಬೌಲರ್ ಅಮಿತ್ ಮಿಶ್ರಾಗೆ ಐಪಿಎಲ್ ಆಡಳಿತ ಮಂಡಳಿಯಿಂದ ಎಚ್ಚರಿಕೆ. ಕುರಿ ಕಾಯುತ್ತಿದ್ದ ಯುವಕನ ಮೇಲೆ ಚಿರತೆ ದಾಳಿ. ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಕಣವೀನಹಳ್ಳಿ ಗ್ರಾಮದಲ್ಲಿ ಘಟನೆ. ಗಾಯಗೊಂಡ ಕುಮಾರ್ ಆಸ್ಪತ್ರೆಗೆ ದಾಖಲು. ಪಶ್ಚಿಮ ಬಂಗಾಳದ ಶೂಟಿಂಗ್ ಪಟು ಜಾಯ್ದೀಪ್ ಕರ್ಮಾಕರ್ ದಾದಾ ಅಭಿಮಾನಿಯಂತೆ. ಒಲಿಂಪಿಕ್ಸ್ಗೆ ಬಂದು ನನ್ನನ್ನ ಹುರಿದುಂಬಿಸಿ ಎಂದು ಗಂಗೂಲಿಯನ್ನ ಕೇಳಿಕೊಂಡ ಕರ್ಮಾಕರ್. ಪವಾಡ ಬಸವ ಎಂದೇ ಖ್ಯಾತವಾಗಿದ್ದ ಕೆಮ್ಮಾಳೆ ಬಸವ ಇನ್ನಿಲ್ಲ. ಅನಾರೋಗ್ಯದಿಂದ ಸಾವಿಗೀಡಾದ ರಾಮನಗರದ ಕೆಮ್ಮಾಳೆ ಗ್ರಾಮದ ಬಸವೇಶ್ವರ ದೇವಾಲಯದ ಬಸವ. ಶೀಘ್ರವೇ ಸಚಿವ ಸಂಪುಟ ವಿಸ್ತರಣೆ. ವಾರದೊಳಗೆ ಹೈಕಮಾಂಡ್ ಸೂಚನೆ ಸಾಧ್ಯತೆ. ಗದಗ ಜಿಲ್ಲೆಯ ರೋಣದಲ್ಲಿ ಸಿಎಂ ಸದಾನಂದಗೌಡ ಹೇಳಿಕೆ. ಅಸಮರ್ಪಕ ಪಡಿತರ ಅಡುಗೆ ಅನಿಲ ವಿತರಣೆಗೆ ವಿರೋಧ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ತಹಸೀಲ್ದಾರ್ ಕಚೇರಿಗೆ ವಿವಿಧ ಸಂಘಟನೆಯ ಕಾರ್ಯಕರ್ತರ ಮುತ್ತಿಗೆ. ಉತ್ತರ ಪ್ರದೇಶದ ಮಾವು ಜಿಲ್ಲೆಯಲ್ಲಿ ಎನ್ಕೌಂಟರ್. ಪೊಲೀಸ್ ಮತ್ತು ಕ್ರಿಮಿನಲ್ ನಡುವೆ ಗುಂಡಿನ ಕಾಳಗ. ಘಟನೆಯಲ್ಲಿ ಓರ್ವ ಕ್ರಿಮಿನಲ್, ಓರ್ವ ಪೊಲೀಸ್ ಸಾವು. ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ಕಾಲಿನ ಮಗು ಜನನ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಸುಕ್ಕೂರಿನಲ್ಲಿ ಜನಿಸಿದೆ ವಿಚಿತ್ರ ಮಗು. ಶಸ್ತ್ರಚಿಕಿತ್ಸೆ ಮಾಡುವುದು ಭಾರಿ ಕಷ್ಟವಂತೆ. ಪಿಯು ಮೌಲ್ಯಮಾಪನ ಬಹಿಷ್ಕಾರ ಹಿನ್ನೆಲೆ ಸರ್ಕಾರ, ಪಿಯು ಮಂಡಳಿ ಹಾಗೂ ಉಪನ್ಯಾಸಕರ ಸಂಘಕ್ಕೆ ನೋಟಿಸ್ ನೀಡಿದ ಹೈಕೋರ್ಟ್. ಹುಬ್ಬಳ್ಳಿಯಲ್ಲಿ ನೀರು ಕುಡಿಯಲು ಹೋಗಿ ಅವಾಂತರ. ಮನೆ ಪಾಯದಲ್ಲಿ ಬಿದ್ದು 4 ಗಂಟೆಗೂ ಹೆಚ್ಚು ಕಾಲ ಎಮ್ಮೆಗಳ ಪರದಾಟ. ಹಗ್ಗ ಕಟ್ಟಿ ಎಮ್ಮೆಗಳನ್ನ ಮೇಲಕ್ಕೆತ್ತಿದ ಗ್ರಾಮಸ್ಥರು. ಮತ್ತೆ ಭಯ ಹುಟ್ಟಿಸಿದೆ ಹೆಮ್ಮಾರಿ H1N1. ಬೆಂಗಳೂರಿನಲ್ಲಿ H1N1ಗೆ ಮಹಿಳೆ ಸಾವು. ಸಾವಿಗೀಡಾದವರ ಸಂಖ್ಯೆ 8ಕ್ಕೆ ಏರಿಕೆ. ಗುಲ್ಬರ್ಗಾದಲ್ಲಿ ಬಾವಿ ಹೂಳೆತ್ತಲು ಹೋಗಿ 5 ಸಾವಿಗೀಡಾಗಿದ್ದ ದುರಂತ. ಸಂಬಂಧಿಕರ ಆಕ್ರಂದನದ ನಡುವೆ ಫಿರೋಜಾಬಾದ್ನಲ್ಲಿ ನಡೆಯಿತು ಅಂತ್ಯ ಸಂಸ್ಕಾರ.